ಶಕ್ತಿಸೌಧ ಅಂತ ಕರೆಸ್ಕೊಳ್ಳೋ ವಿಧಾನಸೌಧದಲ್ಲಿ ಭದ್ರತೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಈ ಪ್ರಸಂಗ ಆದ ನಂತರ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಕೂಡ ಮುಂದಾಯಿತು. ಸುಮಾರು 89 ಸಿಸಿ ಕ್ಯಾಮ್ರಾಗಳು ಇಡೀ ವಿಧಾನಸೌಧವನ್ನ ಕವರ್ ಮಾಡುತ್ತೆ. 89 ಸಿಸಿ ಕ್ಯಾಮ್ರಾಗಳು. ಆದ್ರೆ ಅದರಲ್ಲಿ ಕರೆಕ್ಟ್ ಆಗಿ ಕೆಲಸ ನಿರ್ವಹಿಸ್ತಾ ಇರುವಂಥದ್ದು ಕೇವಲ 16 CCTVಗಳು ಮಾತ್ರ. ವಿಧಾನಸೌಧದ 4 ಗೇಟ್ಗಳ ಕೆಲ ಕಡೆಗಳಲ್ಲಿ ಹೊರತುಪಡಿಸಿಬಿಟ್ರೆ ಬಹುತೇಕ ಕಡೆಗಳಲ್ಲಿ CCTV ಬರೀ ನಾಮಕಾವಸ್ಥೆಗೆ ಮಾತ್ರ ಇದೆ. ಅವುಗಳ ಕೆಲಸ ಮಾಡಿಬಿಟ್ಟು ಅವು ತಿಂಗಳುಗಳೇ ಆಗಿದೆಯಂತೆ, ಅಂದ್ರೆ ಹಾಳಾಗೋಗಿದೆ. ಇನ್ನು ಭದ್ರತೆ ವಿಚಾರಕ್ಕೆ ಬಂದ್ರೆ ಓರ್ವ DCP ನೇತೃತ್ವದಲ್ಲಿ 10 ಸರ್ಕಾರಿ ಕಟ್ಟಡಗಳಿಗೆ ಭದ್ರತೆ ಕೊಡಬೇಕು. ಅದರ ಸಿಬ್ಬಂದಿ ಮಾತ್ರ ಕೇವಲ 108 ಜನ ಕೆಲಸದಲ್ಲಿ ಇದಾರಂತೆ. ಜೊತೆಗೆ ರಾಜಕೀಯ ನಾಯಕರ ಹೆಸರೇಳ್ಕೊಂಡು ಪಾಸ್ ಇಲ್ಲದೆ ಹಲವರು ಬಿಂದಾಸ್ ಆಗಿ ಅವ್ರ ಅತ್ತೆ ಮನೆಗೆ ಓಡಾಡ್ದಂಗೆ ಓಡಾಡ್ತಾ ಇದಾರಂತೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ ಬೆನ್ನಲ್ಲೇ ವಿಧಾನಸೌಧದಲ್ಲಿ ಭದ್ರತೆ ಹೇಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮೂಡುವಂತಾಗಿರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಒಂದಷ್ಟು ಸ್ಫೋಟಕ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅದೇನೆಂದರೆ ವಿಧಾನಸೌಧದಲ್ಲಿರುವಂಥ ಸುಮಾರು 89 ಕ್ಯಾಮ್ರಾಗಳಲ್ಲಿ ಕೇವಲ 16 ಕ್ಯಾಮ್ರಾಗಳು ಮಾತ್ರ ವರ್ಕ್ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಪ್ರಮುಖ 4 ಗೇಟ್ಗಳೇನಿದ್ದಾವೆ ಆ ಗೇಟ್ಗಳಲ್ಲಿ ಮಾತ್ರ ವರ್ಕ್ ಆಗ್ತಾ ಇರುವಂಥದ್ದು. ಉಳಿದಂತೆ ಒಳಗಡೆ ಅಳವಡಿಸಿರುವಂಥ ಕ್ಯಾಮ್ರಾಗಳೇನಿದ್ದಾವೆ ಮತ್ತು ಬೇರೆ ಬೇರೆ ದಾರಿಗಳಂದರೆ ಬೇರೆ ಕಡೆಯಿಂದ ಕಾರ್ಯಕರ್ತರಾಗಿರ್ಬೋದು, ಬೇರೆ ಬೇರೆ ಅಧಿಕಾರಿಗಳೇನು ಹೋಗ್ತಾರೆ ಆ ಗೇಟ್ಗಳಲ್ಲಿ ಕ್ಯಾಮ್ರಾಗಳು ವರ್ಕ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಈ ಹಿಂದೆ ಕೂಡ ನೀವು ನೋಡಿದ್ವಿ, ವಿಧಾನಸೌಧದಲ್ಲಿ ಒಂದು ಬಾರಿ ಮದ್ಯದ ಬಾಟಲ್ ಕೂಡ ಪತ್ತೆಯಾಗಿತ್ತು. ಇನ್ನೊಂದು ಬಾರಿ ಇದೇ ಕಾಂಗ್ರೆಸ್ ಸರ್ಕಾರ ಬಂದಂಥ ವೇಳೆಯಲ್ಲಿ ಶಾಸಕರು ಕೂರುವಂಥ ಜಾಗಕ್ಕೆ ಅಪರಿಚಿತ ವ್ಯಕ್ತಿ ಹೋಗಿ ಕೂತಿದ್ದ ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು. ಆ ನಂತರದಲ್ಲೂ ಕೂಡ ಆ ಸಿಬ್ಬಂದಿ ಎಚ್ಚೆತ್ಕೊಂಡಿಲ್ಲ. ಮತ್ತು ಈಗಷ್ಟೇ ನೋಡಿ, 2 ದಿನಗಳ ಹಿಂದೆ ಅಷ್ಟೇ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ 3 ಕೂಡ ಬಂಧನ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಪಾಸ್ ಪಡೆಯದೇನೆ ಒಳಗಡೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಒಂದಷ್ಟು ಜನ ಅಧಿಕಾರಿಗಳು ಹೇಳೋ ಪ್ರಕಾರ ಆದರೆ ಒಬ್ಬ ವ್ಯಕ್ತಿ ಪಾಸ್ ತೆಗೆದುಕೊಂಡೆ ಆತನ ಬೆಂಬಲಿಗರು ಒಂದು 5-6 ಜನ ಏಕಕಾಲಕ್ಕೆ ಆತನ ಜೊತೆಯಲ್ಲಿ ಹೋಗ್ತಾರೆ. ಯಾರು ಕೂಡ ಪ್ರಶ್ನೆ ಮಾಡೋಂಗಿಲ್ಲ. ಒಂದು ವೇಳೆಯಲ್ಲಿ ಪ್ರಶ್ನೆ ಮಾಡಿದರೂ ಕೂಡ ಏನು ಅವರ ರಾಜಕಾರಣಿಗಳೇನು ಇವ್ರು ಇರ್ತಾರೆ, ಅವರ ಏನು ನಾಯಕರೇನು ಇರ್ತಾರೆ, ಅವರ ಹೆಸರುಗಳು ಹೇಳಿ ಏಕಾಏಕಿ ಒಳಗಡೆ ಹೋಗ್ತಾರೆ. ನಾವು ಕೂಡ ಏನು ಮಾಡೋಕ್ಕಾಗೋದಿಲ್ಲ ಅನ್ನೋದು ಸಿಬ್ಬಂದಿ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸುವಂಥದ್ದು. ಹಾಗಾಗಿ ಬಹುತೇಕ ಜನ ವಿಧಾನಸೌಧಕ್ಕೆ ಯಾರೆಲ್ಲ ಬರ್ತಾರೆ ಅವರು ತಮ್ಮ ನಾಯಕರುಗಳ ಹೆಸರುಗಳು ಹೇಳ್ಕೊಂಡು ಒಂದು ಪಾಸ್ ಪಡೆದು ಆ ಒಂದು ಪಾಸಲ್ಲಿ 3-4 ಜನ ಹೋಗುವಂಥದ್ದು. ಕೆಲವು ಬಾರಿ ಪಾಸೇ ಇರಲ್ಲ, ಸುಮ್ಮನೆ ನಾಯಕರ ಹೆಸರು ಹೇಳಿ ಒಳಗಡೆ ಹೋಗ್ತಾರೆ. ಅನಿವಾರ್ಯವಾಗಿ ಅಧಿಕಾರಿಗಳು ಕೂಡ ಸುಮ್ಮನಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಒಂದು ಆಫ್ ದ ರೆಕಾರ್ಡ್ ಒಂದಷ್ಟು ಜನ ಅಧಿಕಾರಿಗಳು ಕೂಡ ಮಾಹಿತಿ ನೀಡುವಂಥದ್ದು. ಆದರೆ 89 ಕ್ಯಾಮ್ರಾಗಳಲ್ಲಿ ಕೇವಲ 16 ಕ್ಯಾಮ್ರಾಗಳು ಮಾತ್ರ ವರ್ಕ್ ಮಾಡ್ತಾ ಇದ್ದಾವೆ ಅನ್ನೋದಾದರೆ ನಿಜಕ್ಕೂ ವಿಧಾನಸೌಧಕ್ಕೆ ಯಾರು ಬೇಕಾದ್ರೂ ಬರ್ಬೋದಾ, ಯಾರು ಬೇಕಾದ್ರೂ ಹೋಗ್ಬೋದಾ? ಒಂದು ವೇಳೆಯಲ್ಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ದುರ್ಘಟನೆ ನಡೆದರೆ ಯಾರು ಜವಾಬ್ದಾರಿ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡುವಂಥದ್ದು. ನೋಡ್ತಾ ಇದ್ರಿ, ಕಳೆದ 1 ವಾರಗಳಿಂದ ಅಷ್ಟೇ ರಾಜ್ಯಸಭಾ ಎಲೆಕ್ಷನ್ ವೇಳೆಯಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಕೂಗಿದವರು ಯಾರು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಕೂಡ ತೀವ್ರ ಪರಿಶೀಲನೆ ಮಾಡಿ ಈಗ 3 ಜನರನ್ನು ಬಂಧ ಮಾಡಿರುವಂಥದ್ದು. ಇನ್ನೂ ಕೂಡ ಸಾಕಷ್ಟು ಜನ ಆ ಸಂದರ್ಭದಲ್ಲಿ ಇದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ಅವರು ಏನು ಪಾಸ್ ಪಡೆದೇನೆ ಒಳಗಡೆ ಬಂದಿರೋದ್ರ ಬಗ್ಗೆ ಈಗ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದ್ದು. ಹಾಗಾಗಿ ಆ ಆರೋಪಿಗಳನ್ನ ಹಿಡಿಯೋದಕ್ಕೂ ಕೂಡ ಪೊಲೀಸರು ಹರಸಾಹಸ ಪಡ್ತಾ ಇರುವಂಥದ್ದು. ಹಾಗಾಗಿ ವಿಧಾನಸೌಧದಲ್ಲಿ ಇನ್ನಾದ್ರೂ ಎಚ್ಚೆತ್ಕೊಂಡು ಭದ್ರತೆ ಹೆಚ್ಚಿಸುವಂಥದ್ದಾಗಿರ್ಬೋದು. ಅನಧಿಕೃತವಾಗಿ ಯಾರಾದರೂ ಬರೋರಿದ್ದರೆ ಅಂಥವರಿಗೆ ಕಡಿವಾಣ ಹಾಕುವಂಥ ಕೆಲಸ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಕ್ಯಾಮ್ರಾಮನ್ ಅಕ್ಷಯ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.